ಏನು ಮಾಡಬೇಕಾಗಿತ್ತ ಅಥವಾ ಬೇಡ ಅಂತ? ಇಲ್ಲ, ಈಗ ಸರ್ಕಾರನೇ ಕ್ರಮ ತಗೋಬೇಕಾಗಿತ್ತು. ಮುಖ್ಯಮಂತ್ರಿಗಳು ಅದೇ ಭಾಗದವ್ರು ಅದಾರ, ಕಾವೇರಿ ತಟದವರೇ ಅದಾರ. ಮತ್ತೊಂದು ಗಟ್ಟಿಯಾದಂಥ ನಿರ್ಣಯ ತೊಗೋಬೇಕಾಗಿತ್ತು. ಯಾವ್ಯಾವುದಕ್ಕೋ ಗಟ್ಟಿಯಾದ ನಿರ್ಣಯ ತೊಗೋತಾರೆ. ಯಾರೇ 10 ರೂಪಾಯಿ ಲಂಚ ತಂದರೆ ಅವ್ರನ್ನ ಒಳಗೆ ಹಾಕ್ತೀನಿ, ನಾನು ಹಿಡಿದು ಹೇಳ್ತೀನಿ, ಏನೇನೋ ಡೈಲಾಗ್ ಹೊಡಿತಿರ್ತಾರೆ. ಮೊದಲೆಲ್ಲ ಭಾಳ ಡೈಲಾಗ್ ಹೊಡಿತಿದ್ರು ಅವರು, ಕಾವೇರಿಗೆ ಏನಾರ ಆದ್ರೆ ನಾ ಹಂಗೆ ಹಿಂಗೆ ಅಂತೇಳಿ. ಮತ್ತಿಷ್ಟು ಒಬ್ಬ ಅದೇ ಕಾವೇರಿ ಜಲಾನಯನ ಪ್ರದೇಶದಿಂದ ಬರುವಂಥ ಒಬ್ಬ ಮುಖ್ಯಮಂತ್ರಿಗಳಿದ್ದಾಗ ಆ ಜನರ ಹಿತವನ್ನು ಕಾಪಾಡೋದು ಅವ್ರ ಕೆಲಸ ಇತ್ತು. ಅವರು ವಿಫಲರಾಗ್ಯಾರ. ಮತ್ತು ಏನಾಗಿದೆ, ಮೊದಲಿನ ಹಿಡಿದು ಒಂದು ಕಾವೇರಿ ಅಂದ ಕೂಡಲೇ ದಕ್ಷಿಣ ಕರ್ನಾಟಕ, ಕೃಷ್ಣೆ ಅಂದ್ರೆ ಉತ್ತರ ಕರ್ನಾಟಕ. ಕೃಷ್ಣೆಗೆ ಅನ್ಯಾಯ ಆದಾಗ ಆ ಕಡೆ ಜನ ಸ್ಪಂದನೆ ಸರಿಯಾಗಿ ಮಾಡೋದಿಲ್ಲ ಅನ್ನೋಂಥದ್ದು ಉತ್ತರ ಕರ್ನಾಟಕ ಜನರ ಒಂದು ರೀತಿ ಅಸಮಾಧಾನ ಇದೆ. ಇದು ಸಮಗ್ರ ಕರ್ನಾಟಕದ ವಿಚಾರ ಬಂದಾಗ ಕಾವೇರಿ ಭಾಗದಲ್ಲಿ ಅನ್ಯಾಯವಾದಾಗೂ ಉತ್ತರ ಕರ್ನಾಟಕದ ಸ್ಪಂದನೆ ಆಗಬೇಕು. ಉತ್ತರ ಕರ್ನಾಟಕದ ಕೃಷ್ಣಾ ಮೇಲೆ ಅನ್ಯಾಯ ಆದಾಗೂ ಕಾವೇರಿ ಭಾಗದವರು ಬೆಂಬಲ ಕೊಡಬೇಕು. ಆ ರೀತಿ ರಾಜ್ಯದಲ್ಲಿ ಯಾವ ರಾಜಕೀಯ ಪಕ್ಷಗಳು ನಾವೆಲ್ಲ ಭಾಷಣ ಮಾಡ್ತೀವಿ ವಿಧಾನಸಭೆಯಲ್ಲಿ. ಕಾವೇರಿ ಮತ್ತು ಕೃಷ್ಣ ಅಂದರೆ ಕರ್ನಾಟಕದ 2 ಕಣ್ಣಿದ್ದಂಗೆ, ಯಾವುದೇ ಒಂದು ಕಣ್ಣಿಗೆ ಇದು ಆದ್ರೂ ತಪ್ಪು ಅಂತ ಮಾಡ್ತೀವಿ. ಆದರೆ ಆ ಭಾವನೆ ಜನರಲ್ಲಿ ತರುವಂಥ ಕೆಲಸ ರಾಜಕೀಯ ಪಕ್ಷಗಳು ಮಾಡಿಲ್ಲ. ಈ ರಕ್ಷಣಾ ವೇದಿಕೆಗಳಂತರೂ ತುಟಿ ಪಿಟಕ್ಕನ್ನಲ್ಲ. BJP ಇದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆದವ್ರು ಎಷ್ಟು ಜಿಗಿದಾಡ್ತಿದ್ರು, ಟಣ ಜಿಗಿದಾಡ್ತಿದ್ರು. ಇವತ್ತು ನಾವು ಬಂದ್ ಕರೆ ಕೊಡೋದಿಲ್ಲ, ನಾವು ಬಂದ್ ಮಾಡೋದಿಲ್ಲ, ನಾವು DK ಶಿವಕುಮಾರ್ ವಿರುದ್ಧ ಮಾತಾಡೋದಿಲ್ಲ. ಅಂದ್ರೆ ಇದೇನು ಕಾಂಗ್ರೆಸ್ಸಿನ ರಕ್ಷಣಾ ವೇದಿಕೆ, ಕನ್ನಡ ಭಾಷೆಯನ್ನು ಉಳಿಸೋದ್ರ ರಕ್ಷಣಾ ವೇದಿಕೆ. ಇವತ್ತು ಅವ್ರು ಯಾವುದೂ ಸಕ್ರಿಯವಾಗಿ ಅಲ್ಲಿ ಪಾಲ್ಗೊಳ್ತಿಲ್ಲ. ಇಲ್ಲ, ಅವ್ರು ಬೆಂಬಲನೇ ಕೊಟ್ಟಿಲ್ಲ ಸರ್. ಅದೇ ಬೆಂಬಲನೇ, ಅದೇ ನಾ ಕೇಳ್ತೀನಿ, ಯಾಕೆ ಕೊಡಲಿಲ್ಲ ಬೆಂಬಲ? ಇದು ಈ ಕನ್ನಡ ಈ ಕಡೆ ಉತ್ತರ ಕರ್ನಾಟಕದ ರಕ್ಷಣಾ ವೇದಿಕೆಯವರು ಕೇಳಬೇಕು ಅವ್ರ ಅಧ್ಯಕ್ಷಗೆ, ಯಾಕೆ ಕೊಡೋದಿಲ್ಲ, ಕಾವೇರಿ ಕೊಡೋದಿಲ್ಲ, ಕೃಷ್ಣೆಗೆ ಕೊಡೋದಿಲ್ಲ, ಅಥವಾ DK ಶಿವಕುಮಾರ್ ಸರ್ಕಾರ ಇರೋದ್ರಿಂದ ಇದಕ್ಕೆ ಬೆಂಬಲ ಇಲ್ಲೋ? ಹೀಗೆ ಇವತ್ತು ನೋಡ್ರಿ, ಒಬ್ಬ ಸಚಿವ ನಮ್ಮ ದಲಿತ ಬಂಧುಗಳ ಬಗ್ಗೆ ಅಪಮಾನಕಾರಿಯಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾನೆ. ದಲಿತ ಸಂಘಟನೆಗಳು ನಾವು ಯಾರು BJPಯವರು ಅಥವಾ ಕಾಂಗ್ರೆಸ್ ಮಾತಾಡಿದರೆ ಎಷ್ಟು ಜೋರು ಹೋರಾಟ, ಎಷ್ಟು ಉಗ್ರ ಹೋರಾಟ, ಚೀರಾಟ, ಕೂಗಾಟ ಮಾಡ್ತಿದ್ರು. ಈಗ ಅದನ್ನು ಅವ್ರು ಕರೆ ರಾಜೀನಾಮೆ ಕೊಡಬೇಕು. ಒಂದು ದಲಿತ ಸಮುದಾಯ ಇರುವಂತಹ ಪ್ರದೇಶದ ಬಗ್ಗೆ ಅವಹೇಳನಕಾರಿ ಮಾತಾಡೋಣಂದ್ರೆ ಮತ್ತು ಇವತ್ತು ದಲಿತ ಸಂಘರ್ಷ ಏನು ದಲಿತರ ಪರ ಹೋರಾಟ ಮಾಡೋರು ಎಲ್ಲಿ ಅದಾರೆ? ಹಿಂದೂಗಳಿಗೆ ಅನ್ಯಾಯ ಆದಾಗೂ ಮಾಡ್ತಿಲ್ಲ. ಅಲ್ಲಿ ಮೈಸೂರು ಭಾಗದಾಗ ಒಬ್ಬದು ದಲಿತರಿಗೆ ಮುಸ್ಲಿಮರು ಹೋಗಿ ಮನೆ ಹೊಕ್ಕು ಹೊಡೆದ್ರೂ ದಲಿತ ಸಂಘಟನೆಗಳು ಹೋರಾಟ ಮಾಡೋದಿಲ್ಲ. ಅಂದರೆ ಇವರು ಕರ್ನಾಟಕದ ಹಿತ ಕಾಪಾಡೋರಲ್ಲತ್ತು ಇವೆಲ್ಲ 2-3 ಹೋರಾಟ ನೋಡಿದ್ರೆ ಅನಿಸ್ತದೆ. ಅದಕ್ಕೆ ಮುಖ್ಯಮಂತ್ರಿಗಳು ಈ ಹೋರಾಟ ನಿರಸಾಗಿದೆ, ವಿಫಲ ಆಗಿದೆ ಅನ್ನೋಕ್ಕಿಂತ ನೀವು ಪ್ರಾಮಾಣಿಕವಾಗಿ ಆ ಭಾಗದ ಜನಪ್ರತಿನಿಧಿ ಇದ್ದೀರಿ ಮತ್ತು ಆ ಭಾಗದವರೇ ನೀರಾವರಿ ಸಚಿವರಾಗ್ಯಾರ ಮನೆ ಚಲುವರಾಯಸ್ವಾಮಿ ಅವರು. ನಿಮ್ಮ ಸ್ಟ್ಯಾಂಡ್ ಏನು ಹೇಳ್ರಿ ರಾಜ್ಯದ ಜನರಿಗೆ? ಇದೇ BJP ಸರ್ಕಾರ ಇದ್ದಾಗ ಇಡೀ ವಿಧಾನಸಭೆಯಲ್ಲಿ ಗಲಾಟೆ ಮಾಡ್ತಿದ್ರಿ. ಈಗ ನೀವೇ ಅಧಿಕಾರದಲ್ಲಿದ್ರಿ, ಹೇಳ್ರಿ ಅವ್ರಿಗೆ ಏನು ಕೃಷ್ಣ ಇದು ಇದೆಯಲ್ಲ ಟ್ರಿಬ್ಯುನಲ್ಗೆ ಹೇಳ್ರಿ, ನೀರು ಎಲ್ಲೈತಿ ನೀವು ಬಂದು ಅಳೀರಿ. ಸುಮ್ಮನೆ ನೀರು ಬಿಡ್ರಿ ತಾಲ್ಕೂತ್ ಆದೇಶ ಮಾಡಿದ್ರೆ ಹಂಗೆ? ವಾಸ್ತವಿಕವಾಗಿ ಆ ಒಂದು ಪ್ರದೇಶಕ್ಕೆ ಬರಬೇಕು. ಸರಿಯಾಗಿ ಮಾಡಲಾರ್ದಕ್ಕೆ ಈ ರೀತಿ ಎಲ್ಲ ವಸೂಲಿ ಹಚ್ಚಿದ ವಕೀಲರಿ ಮೆರಿಟ್ ಮ್ಯಾಗ ವಕೀಲರು ಕೊಡಬೇಕು. ತಮಿಳ್ನಾಡದವ್ರು ನೋಡ್ರಿ ಎಂತಿಂಥ ವಕೀಲರು ಕೊಡ್ತಾರವ್ರು. ನಮ್ಮವ್ರಿಗೆ ವಕೀಲರನ್ನ ಸರಿಯಾಗಿ ಡೆಪ್ಯೂಟ್ ಮಾಡೋದಿಲ್ಲ. ಯಾರೋ ಕೆಲವೊಂದು ಮಂದಿ ತಮ್ಮ ಏನು ಅಂತಾರಲ್ಲ ವೈಯಕ್ತಿಕ ಗೆಳತನಕ್ಕೆ ತಮ್ಮ ಜಾತಿಯವ್ರನ್ನ ಅಲ್ಲಿ ಡೆಪ್ಯೂಟ್ ಮಾಡ್ತಾರೆ. ತಮಿಳ್ನಾಡದವ್ರು ಹಂಗಿಲ್ಲ, ಇಡೀ ಇಂಡಿಯಾದಾಗ ಟಾಪ್ 10 ಇರುವಂಥ ವಕೀಲರನ್ನ ಅವರು ಹೈರ್ ಮಾಡ್ತಾರೆ. ಇದನ್ನು ಮಾಡೋದಿಲ್ಲ, ದೊಡ್ಡ ಮಿಸ್ಟೇಕ್ ಇದು. ಯಾಕಂದ್ರೆ ಅಲ್ಲಿ ಕೂತವ್ರಿಗೆ ನಮ್ಮ ಪರಿಸ್ಥಿತಿಯನ್ನು ಭಾಳ ಅವ್ರಿಗೆ ಅರ್ಥ ಆಗುವಂಗೆ ಮತ್ತು ಅವ್ರಿಗೇನು ಹೇಳಬೇಕು, ನೀವು ನೀರು ಬಿಡೋದು ಹೇಳ್ತೀರಿ, ನಮ್ಮಲ್ಲಿ ಇಷ್ಟು ಸ್ಟೋರೇಜ್ ಐತಿ, ನಮ್ಮ ಇಷ್ಟು ಎಕರೆಗೆ ನೀರಾವರಿ ಬೇಕು, ಬೆಂಗಳೂರು ಅಂತ ಮಹಾನಗರ ಕುಡಿ ನೀರು ಬೇಕು, ಮತ್ತು ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಕುಡಿ ನೀರು ಕಾವೇರಿ ಮೇಲೆ ಡಿಪೆಂಡ್ ಅದ. ನೀವು ಅಲ್ಲಿ ಸರಿಯಾಗಿ ವಾದ ಮಾಡಿರಿ, ಅದು ಮಾಡೋದಿಲ್ಲ. ಬರೀ ಎಲ್ಲದ್ರಾಗೂ ಬರೀ ರೊಕ್ಕ ಹೊಡಿದು ಕೆಲಸ ಬಿಟ್ರೆ
ಅಂಥ ವಕೀಲರು ಕೊಟ್ಟರೆ ಹೆಂಗೆ ಉದ್ಧಾರ ಆಗ್ತದೆ ಕರ್ನಾಟಕ? ಈ ನಮ್ಮ ಕೃಷ್ಣಾದಾಗೂ ಅದೇ ಪರಿಸ್ಥಿತಿ ಬಂದೆ, ನಮಗೆ ಪಾಲು ಸರಿಯಾಗಿ ಇನ್ನೂ ಹೋರಾಟ ಮಾಡಕತ್ತೀವಿ ನಾವು. ಕೃಷ್ಣ ಸಿಗ್ತಾ ಇಲ್ಲ ಸರ್. ಸಿಗ್ತಾ ಇಲ್ಲ ಸರ್, ಕಾಶಪ್ಪನವರು ಸಮುದಾಯದ ಬಗ್ಗೆ ಒಂದು ಅಪಶಬ್ದ